ಸರಿ ಮತ್ತು ತಪ್ಪುವನ್ನು ಗುರುತಿಸಿ. ಒಂದು ಸರಳ ಕೋನದಲ್ಲಿ ಎರಡು ಲಂಬಕೋನಗಳಿರುತ್ತವೆ. ಹೌದು, ಒಂದು ಸರಳ ಕೋನದಲ್ಲಿ 90 ಡಿಗ್ರಿ ಎರಡು ಬಾರಿ ಬರುತ್ತದೆ. ಆದ್ದರಿಂದ ಒಂದು ಸರಳ ಕೋನದಲ್ಲಿ ಎರಡು ಲಂಬಕೋನಗಳಿರುತ್ತವೆ. ಸರಿಯಾದ ಉತ್ತರವಾಗಿದೆ. ಒಂದು ಕೋನದ ಅಳತೆಯು 360 ಡಿಗ್ರಿಗಿಂತ ಹೆಚ್ಚಿರಬಹುದು. ಇದು ತಪ್ಪಾಗಿರುತ್ತದೆ. ಒಂದು ಕೋನದ ಅಳತೆಯು ಯಾವಾಗಲೂ 360 ಡಿಗ್ರಿಗಿಂತ ಅಥವಾ ಅದಕ್ಕೆ ಸಮನಾಗಿರುತ್ತದೆ. ಸರಳ ರೇಖೆಯು ನಿರ್ದಿಷ್ಟ ಅಳತೆಯನ್ನು ಹೊಂದಿರುತ್ತದೆ. ಇಲ್ಲ, ಇದು ತಪ್ಪಾದ ಹೇಳಿಕೆ. ಕೋನವನ್ನು ಅಳೆಯಲು ಬಳಸುವ ಸಾಧನ ಕೋನಮಾಪಕ. ಸರಿಯಾದ ಉತ್ತರ. ಚಿತ್ರದಲ್ಲಿ TQ ಕೋನಾರ್ಧಕ ರೇಖೆಯಾಗಿದೆ. ಹೌದು, TQ PTR ಅನ್ನು ಅರ್ಧಿಸುತ್ತದೆ. ಒಂದು ಕೋನವನ್ನು ಎರಡು ಭಾಗಗಳಾಗಿ ಅರ್ಧ ಭಾಗಗಳಾಗಿ ವಿಭಜಿಸುತ್ತದೆ. ಆದ್ದರಿಂದ ಒಂದು ಕೋನಾರ್ಧಕ ರೇಖೆಯಾಗಿದೆ TQ. ಬಿಂದು ಇದು ಒಂದು ನಿರ್ದಿಷ್ಟ ಸ್ಥಳದ ಬಗ್ಗೆ ಹೇಳುತ್ತದೆ. ಇದಕ್ಕೆ ಯಾವುದೇ ಗಾತ್ರ ಮತ್ತು ಆಕಾರವಿರುವುದಿಲ್ಲ. ಇದು ಒಂದು ನಿರ್ದಿಷ್ಟ ಸ್ಥಾನವನ್ನು ಗುರುತಿಸಲು, ಒಂದು ಸ್ಥಳವನ್ನು ಗುರುತಿಸಲು ಬಳಸಲು ಒಂದು ಆಕೃತಿಯಾಗಿದೆ. ರೇಖಾಖಂಡ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರವನ್ನು ರೇಖಾಖಂಡವೆಂದು ಕರೆಯುತ್ತೇವೆ. ಒಂದು ರೇಖಾಖಂಡವನ್ನು ಎರಡೂ ಬದಿಗೆ ನಾವು ವೃದ್ಧಿಸಿದಾಗ ಒಂದು ರೇಖೆ ದೊರಕುತ್ತದೆ. ಒಂದು ರೇಖೆಯು ಒಂದೇ ಎಂಡ್ ಪಾಯಿಂಟ್ ಹೊಂದಿದ್ದರೆ ಅದನ್ನು ನಾವು ಕಿರಣ ಎಂದು ಕರೆಯುತ್ತೇವೆ. ಎರಡು ಕಿರಣಗಳು ಒಂದೇ ಬಿಂದುವಿನಿಂದ ಹೊರಟಾಗ ಒಂದು ಕೋನವನ್ನು ಉಂಟು ಮಾಡುತ್ತವೆ. ಲಂಬಕೋನವೆಂದರೇನು? 90 ಡಿಗ್ರಿಗೆ ಸಮನಾದ ಕೋನವನ್ನು ಲಂಬಕೋನವೆಂದು ಕರೆಯುತ್ತೇವೆ. 90 ಡಿಗ್ರಿಗಿಂತ ಕಡಿಮೆ, 0 ಡಿಗ್ರಿಗಿಂತ ಹೆಚ್ಚು ಇರುವ ಕೋನವನ್ನು ಲಘುಕೋನವೆಂದು ಕರೆಯುತ್ತೇವೆ. ಅಧಿಕ ಕೋನ 90 ಡಿಗ್ರಿಗಿಂತ ಕಡಿಮೆ, 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಅಧಿಕ ಕೋನವೆಂದು ಕರೆಯುತ್ತೇವೆ. 180 ಡಿಗ್ರಿಗೆ ಸಮನಾದ ಕೋನವನ್ನು ಸರಳ ಕೋನವೆಂದು ಕರೆಯುತ್ತೇವೆ. 180 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವು ಸರಳಾಧಿಕ ಕೋನವೆಂದು ಕರೆಯುತ್ತೇವೆ. ಧನ್ಯವಾದಗಳು.